ನಮಸ್ಕಾರ ಎಲ್ಲರೂ ಹೆಂಗದಿರಿ? ನಾನು ಲಾಸ್ಟ್ ಟೈಮ್ ಒಂದು ತಂಬುಳಿ ಸಾರು ಮಾಡಿ ತೋರಿಸಿದ್ದೆ. ಮಾಡ್ಕೊಂಡು ತಿಂದ್ರೆ ಹೆಂಗಾಗೈತಿ, ಯಾರು ಏನು ಹೇಳಿಲ್ಲ. ಕಮೆಂಟ್ ಮಾಡ್ರಿ ಹೆಂಗಾಗೈತೆ ಅಂತ ಹೇಳಿ. ಹಂಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ. ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡಾಕ್ತೀರಿ, ಗೊತ್ತಾಗತೈತಿ. ಸಬ್ಸ್ಕ್ರೈಬ್ ಮಾಡಿ ನೋಡ್ರಿ. ಹಂಗಾಗಿ ಇವತ್ತೊಂದು ಹೊಸ ರೆಸಿಪಿ ಮಾಡಿ ತೋರ್ಸತ್ತೀನಿ ನಿಮ್ಗೆಲ್ಲರಿಗೂ. ಅದು ದಾಲ್ ಕಿಚಡಿ ಅಂತ ಹೇಳಿ. ಅದಕ್ಕೆ ಹೆಸರು ಬ್ಯಾಳಿ ಮತ್ತು ಅಕ್ಕಿ ಅಷ್ಟ ಹಾಕಿ ಮಾಡ್ಬೇಕು. ಹೆಂಗೆ ಮಾಡ್ಬೇಕಂತ ತೋರಿಸ್ತೀನಿ ಬರ್ರಿ. ನೋಡ್ರಿ, ಇದೊಂದು ಗ್ಲಾಸ್ ಐತಿ. ಈ ಗ್ಲಾಸ್ಲೆ ಅಳತಿ ತಗೊಂಡೇನಿ. ನಾವಿಬ್ರ ಅದೇವಿ, ಅದಕ್ಕೆ ಇದ್ರಲ್ಲೇ 2 ಗ್ಲಾಸ್ ಹಾಕ್ತೀನಿ. ನೋಡ್ರಿ, ಅಕ್ಕಿ ತಗೊಂಡಿದ್ದಲ್ಲ ಅದ ಗ್ಲಾಸ್ಲೆ ಹೆಸರು ಬೇಳೆ ಹಾಕತೀನಿ. 1.5 ಗ್ಲಾಸ್ ಹೆಸರು ಬೇಳೆ ಹಾಕ್ತೀನಿ. ಅದ ಗ್ಲಾಸಲ್ಲಿ ಅಳತಿಲೆ ಅರ್ಧ ಐತಿ. 1.5 ಗ್ಲಾಸ್ ಹೆಸರು ಬೇಳೆ ಹಾಕತೀನಿ. ಈಗ ಇದನ್ನ ನೀಟಾಗಿ ತೊಳೆದು ಕುದಿಯಾಕ್ ಬಿಡ್ಬೇಕು. ಒಂದು 2-3 ಸೀಟಿ ಆದ್ರೆ ಸಾಕು. ನಾ ರೇಷನ್ ಅಕ್ಕಿ ತಗೊಂಡೇನಿ, ನೀವು ಬೇಕಾ ಚಲೋ ಅಕ್ಕಿನೂ ತಗೋಬಹುದು. ನೋಡ್ರಿ, ಈಗ ಅಕ್ಕಿ ಮತ್ತು ಬ್ಯಾಳಿ ತೊಳ್ಕೊಂಬಂದೇನಿ. ಈಗ ನಾವು 2 ಗ್ಲಾಸ್ ಅಕ್ಕಿ 1.5 ಗ್ಲಾಸ್ ಬ್ಯಾಳಿ ತೊಗೊಂಡೇವಲ್ಲ, ಅದಕ್ಕೆ ಅದೇ ಗ್ಲಾಸ್ ಅಳತಿಗೆ ಒಂದು 6ರಿಂದ 7 ಗ್ಲಾಸ್ ನೀರು ಹಾಕೋರಿ. ನಾವೊಂದು 6 ಹಾಕೇನ್ರಿ. ಹಾಕಿ ಈಗ ಇದನ್ನ ಕುದಿಯಾಕಿಡೋಣ. ಈಗ ಅದನ್ನ ಕುಕ್ಕರ್ನಾಗ ಕುದಿಯಾಕಿಟ್ಟೇನಿ. ಏನೇನ್ ಬೇಕಂತ ಹೆಚ್ಕೊಳ್ಳೋಣ ಬರ್ರಿ. ಈಗ ಇದಕ್ಕೊಂದು ಬೆಳ್ಳುಳ್ಳಿ ತಗೊಂಡೇನಿ, ಒಂದ್ ಸ್ವಲ್ಪ ಶುಂಠಿ, ಉಳ್ಳಾಗಡ್ಡಿ, ಟೊಮ್ಯಾಟೊ, ಮೆಣಸಿನ್ಕಾಯಿ, ಒಣ ಮೆಣಸಿನ್ಕಾಯಿ ಇದನ್ನ ಕಟ್ ಮಾಡ್ಕೊತೇನ್ರಿ. ನೋಡ್ರಿ, ಅದಕ್ಕೆ ಏನ್ ಬೇಕೆಲ್ಲ ಹೆಚ್ಚಿಟ್ಕೊಂಡೇನಿ. ಈಗ ಕುಕ್ಕರ್ ವಿಸಿಲ್ ಆಗೈತಿ, ಓಪನ್ ಮಾಡ್ತೀನಿ. ನೋಡ್ರಿ, ಇದು ಹಿಂಗ ಹಣ್ಣಾಗಿ ಕುದ್ದೈತಿ. ಇದು ಗಟ್ಟಿ ಆಗೈತಿ. ನಿಮ್ಗೆ ಸ್ವಲ್ಪ ಜಾಸ್ತಿ ನೀರು ಹಾಕಿದ್ರೆ ಚಲೋ ಇರ್ತೈತಿ. ಗಟ್ಟಿ ಆಗೈತಿ. ಇದಕ್ಕೀಗ ಬಿಸಿನೀರು ಕಾಸಿ ಹಾಕೋಬಹುದು, ಅವಾಗ ಮೆತ್ತಗೆ ಆಗ್ತೈತಿ, ತೆಳಗಾಕೈತಿ. ಬರೀ ಇದಕ್ಕೆ ಒಗ್ಗಡೆ ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ ಈಗ ಬಿಸಿನೀರು ಕಾಸ್ಬೇಕಲ್ರಿ, ಇದು ಭಾಳ ಗಟ್ಟಿ ಆಗೈತಿ. ಅದಕ್ಕೆ ಸ್ವಲ್ಪ ಬಿಸಿನೀರು ಕಾಸಕ್ಕೆ ಇಟ್ಕೊಂಡು ಈ ಕಡೆ ಒಗ್ಗಡೆ ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ ಒಂದು 2-3 ಸ್ಪೂನ್ ಎಣ್ಣೆ ಹಾಕೊಳ್ಳೋದ್ರಿ. ಈಗ ಅದಕ್ಕೆ 1 ಸ್ಪೂನ್ ಸಾಸಿವೆ, 1 ಸ್ಪೂನ್ ಜೀರಿಗೆ ಮತ್ತು ಮೆಣಸಿನ್ಕಾಯಿ, ಜಜ್ಜಿ ಇಟ್ಕೊಂಡಿದ್ವಲ್ಲ ಅಲ್ಲ ಬೆಳ್ಳುಳ್ಳಿ, ಇದನ್ನೆಲ್ಲ ಹಾಕಿ ಫ್ರೈ ಮಾಡ್ಕೋಬೇಕು. ಇದೇ ಎಲೆ, ಅನ್ನದ ಎಲೆ ಒಣ ಇರ್ತದಲ್ಲ ಹಾಕೋಬೇಕು. ಈಗ ಇದಕ್ಕೆ 1 ಟೀ ಸ್ಪೂನ್ ಅರಿಶಿನ ಪುಡಿ, 2 ಚಮಚೆ ಒಣ ಖಾರದ ಪುಡಿ, ಒಂದು ಸ್ವಲ್ಪ ಉಪ್ಪು, ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು. ಈಗ 1/2 ಟೀ ಸ್ಪೂನ್ ಗರಂ ಮಸಾಲ ಹಾಕತೀನಿ, 1/2 ಟೀ ಸ್ಪೂನ್ ಧನಿಯಾ ಪೌಡ್ರ್. ಈಗ ಇಷ್ಟ ಆಗೈತಲ್ರಿ. ಈ ಕಡೆ ನೋಡ್ರಿ, ನೀರು ಕುದಿಯಾತಾವ. ಅದಕ್ಕೆ ಬಿಸಿ ನೀರು. ಈಗೇನು ಇದನ್ನ ಕುದಿಸಿ ಇಟ್ಕೊಂಡೇವಲ್ಲ, ಇದನ್ನ ಆ ಒಗ್ಗರಣೆಗೆ ಹಾಕುದು, ಆಮೇಲೆ ಬಿಸಿ ನೀರದಕ್ಕೆ ಹಾಕಿ ಕೈ ಆಡೋದು. ನೋಡ್ರಿ, ಈಗ ಅದಕ್ಕೆ ಗಟ್ಟಿ ಆಗಿತ್ತಲ್ಲ, ಅದಕ್ಕೆ ಬಿಸಿನೀರು ಹಾಕೊಂಡು ಹಿಂಗೆ ಕಲಿಸ್ಕೊಳತ್ತೀನಿ.
ಇದಕ್ಕೆ ಒಂದು ಸ್ವಲ್ಪ ಈಗ ಕೊತ್ತಂಬರಿ ಹಾಕತ್ತೇನ್ರಿ. ಇದಕ್ಕೆ 1 ಟೇಬಲ್ ಸ್ಪೂನ್ ತುಪ್ಪ ಹಾಕತ್ತೀನಿ. ತುಪ್ಪ ಹಾಕಿದ್ರೆ ಟೇಸ್ಟ್ ಚಲೋ ಬರ್ತೈತಿ, ಫ್ಲೇವರ್ ಮಸ್ತ್ ಬರ್ತೈತಿ. ಇಷ್ಟು ಹಾಕಿ ಒಂದು 2 ನಿಮಿಷ ಕುದಿಸಿದ್ರೆ ಸಾಕು, ರೆಡಿ ಆಗ್ತೈತಿ ಕಿಚಡಿ. ಉಪ್ಪು ಖಾರ ನೋಡ್ಕೊಳ್ರಿ, ಬೇಕಂದ್ರೆ ಮೇಲೆ ಉಪ್ಪು ಖಾರನೂ ಹಾಕೋಬಹುದು. ನೋಡಿ ರೆಡಿ ಆಗೈತಿ. ಈಗ ಒಂದು 2 ನಿಮಿಷ ಕುದಿಸೇನಿ, ಈಗ ರೆಡಿ ಆಗೈತಿ. ಬಾಕಿ ಪ್ಲೇಟಿಗೆ ಹಾಕಿ ತಿನ್ನೋಣಿದ್ದೀನಿ. ನೋಡ್ರಿ ಫೈನಲಿ ಕಿಚಡಿ ರೆಡಿ ಆಗೈತಿ. ಇದಕ್ಕೇನು ಭಾಳ ಐಟಮ್ ಬೇಡ, ಅಕ್ಕಿ ಮತ್ತು ಹೆಸರು ಬೇಳೆ ಇದ್ರೆ ಸಾಕು. ಹೇಳಿದ್ರೆ ಉಳ್ಳಾಗಡ್ಡಿ ಟೊಮ್ಯಾಟೊ ಅವಿಷ್ಟ ಕಾಮನ್ ಒಗ್ಗರಣೆ ಏನು ಹಾಕ್ತೀವಿ ಅವೆಲ್ಲ ಸಾಮಾನು ಇದ್ರೆ ಕಿಚಡಿ ರೆಡಿ ಮಾಡ್ಕೋಬಹುದು. ಇದ್ರ ಜೊತೆಗೆ ನೀವು ಮೊಸರು ರಾಯ್ತಾ ಮಾಡ್ಕೊಂಡು ತಿನ್ಬೋದು, ಇಲ್ಲ ನಾರ್ಮಲ್ ಮೊಸರು ಇದ್ರು ಹಾಕೊಂಡು ತಿನ್ಬೋದು. ಬೆಳಗ್ಗೆದ್ದು ಟಿಫನ್ ಕಟ್ಟಾಕ ಅದಕ್ಕೆಲ್ಲ ಭಾಳ ಈಸಿಯಾಗಿ ಇನ್ಸ್ಟೆಂಟ್ ಆಗಿ ಮಾಡ್ಕೊಂಡು ತಿನ್ಬೋದು. ಮಾಡ್ಕೊಂಡು ತಿಂದ್ರೆ ಹೆಂಗಾಗೈತೆ ಅಂತ ಕಮೆಂಟ್ ಮಾಡಿ ಹೇಳ್ರಿ. ಹಂಗ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ. ಥ್ಯಾಂಕ್ ಯು.